ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿ ಮುಂದುವರಿತಾ ಇದೆ. ಅದಕ್ಕೆ ಪ್ರತಿ ದಾಳಿಯನ್ನ ಕೂಡ ಇರಾನ್ ಮುಂದುವರಿಸ್ತಾ ಇದೆ. ಕಾರಣ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಅವರನ್ನ ಹತ್ಯೆ ಮಾಡಿದ ಬಳಿಕ ಇರಾನ್ ಕೆರಳಿ ಕೆಂಡವಾಗಿದೆ. ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋ ನಿಟ್ಟಿನಲ್ಲೇ ದಾಳಿಯನ್ನ ಮುಂದುವರಿಸ್ತೀವಿ, ಈ ಯುದ್ಧ ನಿಲ್ಲಲ್ಲ ಅನ್ನೋದನ್ನ ಘೋಷಣೆ ಮಾಡಿಸ್ಬಿಟ್ಟಿದೆ ಇರಾನ್. ಹಾಗಾಗಿ ಇರಾನ್ ಇಸ್ರೇಲ್ ನಡುವೆ ಮಿಸೈಲ್ ಸಮರ ಮುಂದುವರಿತಾ ಇದೆ. ಆಕಾಶದಲ್ಲಿ ನಿಲ್ತಾ ಇಲ್ಲ ಇರಾನ್ ಇಸ್ರೇಲ್ ಮಿಸೈಲ್ ಆರ್ಭಟ. ಇರಾನ್ ಇಸ್ರೇಲ್ ನಡುವೆ ಮಿಸೈಲ್ ಸಮರ ಮುಂದುವರಿತಾ ಇದೆ. ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಇರಾನ್ ಪಣ ತೊಟ್ಟಿದೆ. ಆಕಾಶದಲ್ಲಿ ಆ ಮೂಲಕ ಇರಾನ್ ಮತ್ತು ಇಸ್ರೇಲ್ನ ಮಿಸೈಲ್ಗಳ ಆರ್ಭಟ ಜೋರಾಗ್ತಾ ಇದೆ. ದಾಳಿ ಪ್ರತಿ ದಾಳಿಯಿಂದ ಎಲ್ಲೆಲ್ಲೂ ಕೂಡ ಬೆಂಕಿ ಹೊಗೆ, ಜನ ತತ್ತರಿಸಿ ಹೋಗಿದ್ದಾರೆ. ಕ್ಷಿಪಣಿಗಳ ಸುರಿಮಳೆಗೆ ಇರಾನ್ನ ಜನವಸತಿ ಕಟ್ಟಡಗಳು ಧಗಧಗಿಸ್ತಾ ಇದೆ. ಮಧ್ಯಪ್ರಾಚ್ಯದ ಮೇಲೆ ಇರಾನ್ ರಣರಕ್ಕಸ ರಾಕೆಟ್ಗಳ ಬಾಣ ನೋಡ್ತಾ ಇದ್ದಂತೆ ಬರ್ತಾ ಇದೆ. ಜೆರುಸಲೆಂ ಮೇಲೆ ಅಪ್ಪಳಿಸಿದೆ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅನ್ನೋದರ ಡೀಟೇಲ್ಸ್ ಇದು. ಆ ಮೂಲಕ ಇಸ್ರೇಲ್ ತನ್ನ ಬತ್ತಳಿಕೆಯಲ್ಲಿರುವ ಅಷ್ಟು ಯುದ್ಧ ಉಪಕರಣಗಳ ಬಳಕೆ ಇರಾನ್ ಮೇಲೆ ಮಾಡ್ತಾ ಇದೆ. ನಾಗರಿಕರು ವಾಸ ಮಾಡ್ತಾ ಇರುವಂತಹ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿಗಳಾಗ್ತಾ ಇರುವಂತಹ ದೃಶ್ಯ, ಅತಿ ದೊಡ್ಡ ಮಿಸೈಲ್ ಅಪ್ಪಳಿಸಿರುವ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಣ್ಣು ಹಾಯಿಸಿದಲ್ಲೆಲ್ಲ ಕಟ್ಟಡಗಳ ಅವಶೇಷಗಳು, ಜನ ಸಾವನ್ನಪ್ಪಿರೋದು, ಅದರ ಜೊತೆಗೆ ಬೆಂಕಿ, ಮಿಸೈಲ್ಗಳ ಆರ್ಭಟ, ಅತಿ ದೊಡ್ಡ ಸದ್ದು ಮಾತ್ರ ಕೇಳೋದಕ್ಕೆ ಸಿಗ್ತಾ ಇದೆ ಇರಾನ್ನಾದ್ಯಂತ. ಜೊತೆಗೆ ಇಸ್ರೇಲ್ನಲ್ಲೂ ಕೂಡ ದಾಳಿ ಆಗ್ತಾ ಇರೋದ್ರಿಂದ, ಇಸ್ರೇಲ್ ಮೇಲೂ ಕೂಡ ದಾಳಿ ಆಗ್ತಾ ಇರೋದ್ರಿಂದ ಈ ರೀತಿಯ ಪರಿಸ್ಥಿತಿಗಳು ಅಲ್ಲೆಲ್ಲ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಇರಾನ್ನ ರಾಜಧಾನಿಯ ಮೇಲೆ ನಿರಂತರವಾಗಿ ಇಸ್ರೇಲ್ ದಾಳಿ ಮಾಡಿತ್ತು. ಅದಕ್ಕೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಇಸ್ರೇಲ್ನ ರಾಜಧಾನಿಯನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕೂಡ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇರಾನ್ ಕಂಡ್ರೆ ಇಸ್ರೇಲ್ಗೂ ಆಗಲ್ಲ, ಅಮೆರಿಕಕ್ಕೂ ಆಗಲ್ಲ. ಕಾರಣ ಇಷ್ಟೇ, ಅಣ್ವಸ್ತ್ರ ತಯಾರಿಕೆಯಲ್ಲಿ ಇರಾನ್ ತೊಡಗಿದೆ ಅನ್ನೋದೇ ಅತಿ ದೊಡ್ಡ ಆಕ್ರೋಶಕ್ಕೆ ಕಾರಣ. ಈ ರೀತಿ ಪದೇ ಪದೇ ದಾಳಿಗಳಾಗ್ತಾ ಇದ್ದಿದ್ದು ಅಣ್ವಸ್ತ್ರ, ಅಣುಬಾಂಬ್ಗಳ ತಯಾರಿಕೆ ಇರಾನ್ನಲ್ಲಿ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೇನೆ. ಈ ಬಾರಿ ಕೂಡ ಅಣುಬಾಂಬ್ ತಯಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ಮಾಡಿದ್ರು. ಅದ್ರ ಜೊತೆಗೆ ಇರಾನ್ನ ಆಡಳಿತ ವ್ಯವಸ್ಥೆಯ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ತಿರುಗಿ ಬಿದ್ದಿದೆ. ಕಾರಣ ಖಮೇನಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಡಿಮ್ಯಾಂಡ್ಗಳನ್ನ ಇಟ್ಟಿತ್ತು ಈ ದೇಶ ಅಂತ. ಅದಕ್ಕೆ ಒಪ್ಪದೇ ಇರೋ ಕಾರಣದಿಂದಲೇ ದಾಳಿಯನ್ನ ಶನಿವಾರ ಮುಂದುವರಿಸಿ ಖಮೇನಿ ಅಡಗಿ ಕೂತ್ಕೊಂಡಿದ್ದ ಬಂಕರ್ ಮೇಲೆ ನಿರಂತರವಾಗಿ ದಾಳಿ ಮಾಡೋ ಮೂಲಕ ಸರ್ವೋಚ್ಚ ನಾಯಕ, ಇರಾನ್ನಲ್ಲಿರುವಂತ ಮಹಿಳೆಯರು ಕೂಡ ವಿರೋಧ ಮಾಡ್ತಾ ಇದ್ದಂತ ಸರ್ವೋಚ್ಚ ನಾಯಕ ಅಂತ ಕರೆಯಲ್ಪಡ್ತಾ ಇದ್ದ ಅಯಾತುಲ್ಲಾ ಖಮೇನಿ ಬಂಕರ್ನಲ್ಲಿ ಅಡಗಿ ಕೂತ್ಕೊಂಡಿದ್ರು ಕೂಡ ಆತನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಇಡೀ ಕುಟುಂಬವನ್ನ ಈ ದಾಳಿಯ ಮೂಲಕ ನಾಶ ಮಾಡಿದೆ ಇಸ್ರೇಲ್ ಮತ್ತು ಅಮೆರಿಕ ಅನ್ನೋದನ್ನ ಗಮನಿಸಬೇಕು. ಹಾಗಾಗಿ ಈ ಪ್ರತಿ ದಾಳಿಗಳು ಮುಂದುವರಿತಾ ಇದೆ ಇರಾನ್ ಕಡೆಯಿಂದ. Inja